ಹಜ್ ಭವನಕ್ಕೆ ಜಾಗವಿದೆ, ಅನುದಾನವೂ ಇದೆ, ಆದರೂ ವಿಳಂಬ ಯಾಕೆ ಎಂದು ಎಸ್ಡಿಪಿಐ ಆಕ್ರೋಶ ವ್ಯಕ್ತಪಡಿಸಿದೆ. ಮಂಗಳೂರಿನಲ್ಲಿ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಹಜ್ ಭವನವನ್ನ ಕೂಡಲೇ ನಿರ್ಮಿಸಬೇಕು ಮತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಜ್ ಯಾತ್ರೆಗೆ ನೇರ ವಿಮಾನ ಸೌಲಭ್ಯ ಕಲ್ಪಿಸಬೇಕು ಎಂದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಒತ್ತಾಯಿಸಿದ್ದಾರೆ. ಮಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಾದತ್ ಜಿಲ್ಲೆಯ ಹಜ್ ಯಾತ್ರಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದ್ರು. ಭಾರತದಿಂದ ಪ್ರತಿ ವರ್ಷ ಸುಮಾರು 1.70 ಲಕ್ಷ ಜನರು ಹಜ್ ಯಾತ್ರೆ ಕೈಗೊಳ್ಳುತ್ತಿದ್ದು, ಕರ್ನಾಟಕದಿಂದ ಹಜ್ ಕಮಿಟಿ ಮೂಲಕ ಸುಮಾರು 7,000 ಜನರಿಗೆ ಅವಕಾಶ ಸಿಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯೊಂದರಿಂದಲೇ ಸುಮಾರು 1,300 ಯಾತ್ರಿಕರು ತೆರಳುತ್ತಾರೆ. ಆದರೆ ಮಂಗಳೂರಿನಲ್ಲಿ ಹಜ್ ಭವನ ಇಲ್ಲದ ಕಾರಣ ಮತ್ತು ನೇರ ವಿಮಾನಯಾನ ವ್ಯವಸ್ಥೆ ಇಲ್ಲದ ಕಾರಣ ಯಾತ್ರಿಕರು ಬೆಂಗಳೂರಿಗೆ ಹೋಗಿ ಅಲ್ಲಿ 4 ದಿನಗಳ ಕಾಲ ತಂಗಬೇಕಾದ ಅನಿವಾರ್ಯತೆ ಇದೆ. ಇದು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಕಿರಿಕಿರಿ ಉಂಟು ಮಾಡ್ತಾ ಇದೆ ಎಂದು ಸಾದತ್ ಅಸಮಾಧಾನ ವ್ಯಕ್ತಪಡಿಸಿದರು. ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಅದಕ್ಕೆ ಇಲ್ಲಿ ಹಜ್ ಭವನವನ್ನು ಒಂದು ಕಾರಣವಾಗಿ ಕೊಡ್ತಾ ಇದ್ದಾರೆ. ಇವತ್ತು ಹಜ್ ಭವನಕ್ಕೆ ಬೇಕಾದಂಥ ಪ್ರಕ್ರಿಯೆಗಳೆಲ್ಲ ಆದರೂ ಕೂಡ ಹಜ್ ಭವನಕ್ಕೆ ಟೆಂಡರ್ ಆಗಲಿ ಅದು ನಿರ್ಮಾಣ ಮಾಡುವಂಥ ಕೆಲಸವಾಗಲಿ ಇನ್ನೂ ಕೂಡ ಆಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ಪೆಷಲಿ ಕರಾವಳಿಗೆ ಯಾವುದಾದರೂ ಒಂದು ಬರಬೇಕು ಅಂತಾದರೆ, ಒಂದು ಯೋಜನೆ ಬರಬೇಕು ಅಂತಾದರೆ ಅಥವಾ ಯಾವುದಾದ್ರೂ ಒಂದು ಕಾಮಗಾರಿ ಬರಬೇಕು ಅಂದರೆ ತುಂಬ ವಿಳಂಬ ಆಗ್ತದೆ. ಕೇವಲ ಹಜ್ ಭವನದ್ದು ಮಾತ್ರ ಅಲ್ಲ ಹೇಳ್ತಾ ಇರೋದು, ಬೇರೆ ಬೇರೆ ಇದೆ, ಬ್ಯಾರಿ ಭವನ ಇದೆ, ಬೇರೆ ಬೇರೆ ಬಜೆಟ್ನಲ್ಲಿ ಘೋಷಣೆ ಮಾಡುವಂಥದ್ದು ಇದೆ. ಅದನ್ನೆಲ್ಲ ಮತ್ತೆ ನಾವು ಮಾತನಾಡ್ತೇವೆ. ಈಗ ನಾವು ವಿಶೇಷವಾಗಿ ಹಜ್ ಭವನವನ್ನು ಸರ್ಕಾರ ಕೂಡಲೇ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಪ್ರಬಲ ಬೇಡಿಕೆಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಕಳೆದ ಸಲ ಸಿದ್ದರಾಮಯ್ಯನವರು ಹೇಳಿದ್ದರು, ಕರ್ನಾಟಕದಲ್ಲಿ ಗುಲ್ಬರ್ಗ ಮತ್ತು ಬೆಳಗಾವಿ 4 ಕಡೆಗಳಲ್ಲಿ ಹಜ್ ಭವನವನ್ನು ಮಾಡ್ತೇವೆ ಅಂತ ಭರವಸೆ ಕೊಟ್ಟರು. ಎಲ್ಲವೂ ಕೂಡ ಇಲ್ಲಿ ಭರವಸೆಯಾಗಿ ಮಾತ್ರ ಉಳಿದ್ದೇವಿನ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇದರಿಂದ ಇಲ್ಲಿಗೆ ಹಜ್ಜಿಗೆ ಹೋಗುವವರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಒಂದನೇದು. ಎರಡನೇದು, ಕಳೆದ ಇಲ್ಲಿ ಹಜ್ ಭವನ ಇಲ್ಲದಿದ್ದರೂ ಕೂಡ ಮಂಗಳೂರಿನಿಂದ ಕಳೆದ ಕೊರೋನಾ ಸಮಯದವರೆಗೂ ಕೂಡ ಮಂಗಳೂರಿನಿಂದ ಹಜ್ ಯಾತ್ರೆಗೆ ಹೋಗ್ತಾ ಇತ್ತು, ಇಲ್ಲಿಂದ ಫ್ಲೈಟ್ಗಳು ಹೋಗ್ತಾ ಇತ್ತು. ಆದರೆ ಕಳೆದ ಕೊರೋನಾ ನಂತರ ಇಲ್ಲಿಂದ ಫ್ಲೈಟ್ ಬಂದು ಆದದ್ದು ಇವತ್ತಿನವರೆಗೂ ಕೂಡ ಇದು ಓಪನ್ ಆಗಲಿಲ್ಲ. ಇಲ್ಲಿಂದ ಹಜ್ಜಿಗೆ ಹೋಗಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕು ಅಂತಾದರೆ ಅದರ ಎಕ್ಸ್ಪೆನ್ಸ್ ಜಾಸ್ತಿ. ಅಲ್ಲಿ 3-4 ದಿವಸ ಹೋಗಿ ನಿಲ್ಲಬೇಕು. ಪ್ರಾಯದವರೆಲ್ಲ ಇದ್ದಾರೆ, ಅವರಿಗೆ ಹಜ್ ಯಾತ್ರೆ ಮಾಡುವುದು ಅಂತ ಹೇಳಿದರೆ ಅಲ್ಲಿ ಹೋದ ನಂತರವೂ ಕೂಡ ತುಂಬ ಬಿಸಿಲಲ್ಲಿ ತುಂಬ ನಡೀಲಿಕ್ಕೆಲ್ಲ ಇರ್ತದೆ. ಇಲ್ಲಿಯೂ ಕೂಡ 2-3 ದಿವಸ ಹೋಗಿ ಬೆಂಗಳೂರಲ್ಲಿ ಇಲ್ಲಿಂದ 300 ಕಿಲೋಮೀಟರ್ ಯಾತ್ರೆ ಮಾಡಿ ಬೆಂಗಳೂರಲ್ಲಿ ಹೋಗಿ ನಿಂತು ಅಲ್ಲಿಂದ 3 ದಿವಸ ಕಳೆದ ನಂತರ ಹೋಗುವಂಥದ್ದು ವ್ಯವಸ್ಥೆ. ಇದು ತುಂಬ ಅವರಿಗೆ ಕಿರುಕುಳ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ.